ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ಸಂಡೂರು ತಹಶೀಲ್ದಾರ್ ಕಚೇರಿಯ ಮುಂದೆ ಸಂಡೂರು ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಮೂಲಭೂತ ಸೌಕರ್ಯಗಳನ್ನು ಕೊಡದೆ ವಿಫಲವಾದ ಸರ್ಕಾರದ ನಡೆಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಡೂರು ತಾಲೂಕು ಗ್ರಾಮ ಆಡಳಿತಾಧ್ಯಕ್ಷರಾದ ರಾಜೇಶ್, ಉಪಾಧ್ಯಕ್ಷರಾದ ರಾಘವೇಂದ್ರ, ಖಜಾಂಚಿ ಕೊಟ್ರಪ್ಪ, ಪ್ರಧಾನ ಕಾರ್ಯದರ್ಶಿ ಕೆ ವೀರೇಶ್ ಶರಣಪ್ಪ, ಅಭಿದಾ ಬೇಗಂ, ಶ್ರುತಿ ಎನ್, ಪದ್ಮಾವತಿ ಬಿ, ವಿಜಯಲಕ್ಷ್ಮಿ ಇನ್ನೂ ಹಲವಾರು ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಈ ಮುಂಚೆ ನಾವು ಒಂದು ಬಾರಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಾಗ ಸರ್ಕಾರ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಹಾಗೆ ಎಲ್ಲರೂ ಕೂಡ ನಮ್ಮನ್ನು ಕರೆಸಿ ಒಂದು ಸಂಧಾನವನ್ನು ಮಾಡಿಕೊಂಡಿದ್ರು. ಆ ಸಂಧಾನದಲ್ಲಿ ನಮಗೆ ಭಾಳಷ್ಟು ಭರವಸೆಗಳನ್ನು ನೀಡಿದರು. ನಮ್ಮೇನು ನ್ಯಾಯಯುತ ಬೇಡಿಕೆಗಳಿದ್ದು ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎಲ್ಲ ನಾವು ಒಂದೊಂದೇ ಆರ್ಡರ್ಗಳನ್ನು ಮಾಡ್ತಾ ಹೋಗ್ತೀವಿ ಅಂಥೇಳಿ ಭರವಸೆಯನ್ನು ನೀಡಿದರು. ಆ ಭರವಸೆಗಳು ಒಂದು ಕೂಡ ಈಡೇರಲಿಲ್ಲ. ಅವ್ರು ಮಾಡಿದರು 5:30 ಮೇಲೆ 6 ಗಂಟೆ ಮೇಲೆ ವಿ.ಸಿಗಳು ಯಾವುದು ನಡೆಸಬಾರ್ದು ಅಂಥೇಳಿ ಒಂದು ಆರ್ಡರ್ ಮಾಡಿದರೂ ಕೂಡ ಅದು ಈ ಕ್ಷೇತ್ರ ಮಟ್ಟದಲ್ಲಿ ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಅದರಿಂದ ತುಂಬ ಲೇಡೀಸಿಗಾಗಲಿ ಜೆಂಟ್ಸಿಗಾಗಲಿ, ಇಲ್ಲಿ ಲೇಡೀಸ್ ಜೆಂಟ್ಸ್ ಅಂತ ಬರಲ್ಲ, ನೌಕರರಿಗೆ ಬರ್ತದೆ. ಪ್ರತಿಯೊಂದು ನೌಕರರಿಗೂ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿನ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವರ ಆರೋಗ್ಯನ ವಿಚಾರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಪ್ರತಿಯೊಂದು ನಮಗೆ ಸಮಸ್ಯೆ ಆಗ್ತಿದೆ. ಆಮೇಲೆ ಸರ್ಕಾರ ಮಟ್ಟದಲ್ಲಿ ನಮಗೆ ಹೇಳ್ತಾರೆ, ಯಾವುದೇ ನಮ್ಮ ಹಿರಿಯ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಮಗೆ ವಿ ಆರ್ ದ ಕಸ್ಟಡಿಯನ್ ಆಫ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ನಮ್ಗೆ ರೆಕಾರ್ಡ್ ಕೀಪ್ ಮಾಡೋಕ್ಕೆ ಒಂದೇ ಕಚೇರಿ ಕೂಡ ಇಲ್ಲ, ಒಂದು ಪೆನ್ನು ಪೆನ್ಸಿಲ್ ಕೂಡ ಕೊಟ್ಟಿಲ್ಲ ಸರ್ಕಾರದಿಂದ, ಒಂದು ಟೇಬಲ್ ಕೂಡ ಕೊಟ್ಟಿಲ್ಲ. ಹೌದಾ? ಈ ಥರ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಈ ಸಮಸ್ಯೆಗಳೆಲ್ಲ ಬಗೆಹರಿಯೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ತಹಶೀಲ್ದಾರ್ ಇದಕ್ಕೆ ಏನಾದರೂ ಸ್ಪಂದನೆ ಮಾಡಿದಾರಾ? ಅವರಿಗೂ ಅವ್ರದ್ದೇ ಆದ ಹಿರಿಯ ಅಧಿಕಾರಿಗಳಿರ್ತಾರೆ, ಅವರ ಅಧೀನದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕೆಳಗಡೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಯಾವ ಥರ ಪ್ರೆಷರ್ ಇದೆಯೋ ಅವರಿಗೂ ಕೂಡ ಅದೇ ಥರ ಪ್ರೆಷರ್ ಇದೆ. ಈಗ ಇದು ಬೂದಿ ಮುಚ್ಚಿದ ಕೆಂಡದ ಥರ ಇದೆ ಈ ವಾತಾವರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಇದು ಹಂತದಲ್ಲಿ ಮುಷ್ಕರವನ್ನು ಕೈಗೊಂಡಾಗ ನೀವು ಕೆಲವು ಬೇಡಿಕೆಗಳು ಈಡೇರಿಸಿತ್ತು ಅನ್ನುವಂಥ ನಮಗೆ ಸ್ವರಗಳು ಕೇಳಿಸಿದೆ, ಸುದ್ದಿ ಇತ್ತು. ಕೆಲವೊಂದು ಬೇಡಿಕೆಗಳಾದರೂ ನಾವು ಈಡೇರಿಸ್ತೀವಿ ಅನ್ನೋ ನೀವು ಹೇಳ್ತಾ ಇದ್ರಿ. ಈಗ ಅದರಲ್ಲಿ ಒಂದು ಬೇಡಿಕೆಯನ್ನು ಕೂಡ ಈಡೇರಿಲ್ಲ ಅಂತ ಹೇಳಿ. ಇಲ್ಲ, ಸರ್ಕಾರ ಮಾಡಿದ್ರು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇಲ್ಲಿ ಮಾಡಿದ್ರು ಒಂದು ಮೀಟಿಂಗ್ಗಳನ್ನು, ಗೂಗಲ್ ಮೀಟನ್ನು ಅವೆಲ್ಲ ಮಾಡಬಾರ್ದು, ಸಂಜೆ 6 ನಂತರ ಮಾಡಬಾರ್ದು ಅನ್ನೋಂಥ ಒಂದು ಇದನ್ನು ನಿರ್ದೇಶನ ನೀಡಿತು ಸರ್ಕಾರ. ಬಟ್ ಅದು ಈ ಕ್ಷೇತ್ರ ಮಟ್ಟದಲ್ಲಿ ಈ ಫೀಲ್ಡ್ ಲೆವೆಲಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಆದೇಶ ರೂಪದಲ್ಲಿ ಇದ್ರೂ ಕೂಡ ಇಲ್ಲಿ ಕಾರ್ಯರೂಪದಲ್ಲಿ ಬಂದಿಲ್ಲ ಅನ್ನೋಂಥ ಆದೇಶ ಪ್ರತಿ ಇದೆ. ನನ್ನ ಹತ್ರ ಆದೇಶ ಪ್ರತಿ ಇದೆ ಸರ್. ಅದು ಬಿಟ್ಟು ಎರಡನೇ ವಿಷಯ ಮಾತಾಡಿದ್ರೆ, ಸರ್ಕಾರ ಈ ಹಿಂದೆ ಹೋರಾಟ ಮಾಡಿದಾಗ ಒಂದು ಕಮಿಟಿ ರಚನೆ ಮಾಡಿದೆ ಅಂತ ಹೇಳಿದ್ರು. ಅದರಲ್ಲಿ ನಿಮ್ಗೆ ಏನಾದರೂ ಲೋಪದೇಶ ಏನಾದರೂ ಇದೆಯಾ? ಆ ಕಮಿಟಿಯಲ್ಲಿ ಭರವಸೆ ಕೊಡ್ತಾರೆ ಸರ್, 1 ವರ್ಷ 2 ವರ್ಷ 3 ವರ್ಷ. ಅಲ್ಲಿವರೆಗೂ ನಾವು ಇಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಆಗುತ್ತೋ ಅದೆಲ್ಲ ಅಲ್ಲಿವರೆಗೂ ಹಂಗೆ ದಕ್ಕೊಂತ ಹೋಗ್ತಿರ್ಬೇಕು. ಈಗ ಅಟ್ ಎ ಟೈಮ್ ನಾವು ಲ್ಯಾಂಡ್ ಬೇಟನ್ನು, ಅಟ್ ಎ ಟೈಮ್ 57 ವಿಲೇವಾರಿನ, ಅಟ್ ಎ ಟೈಮ್ 1 to 5 ವರ್ಕನ್ನು, ಇವೆಲ್ಲ ಟೇಬಲ್ ಟಾಪ್ ವರ್ಕ್ ಆಗಿದ್ದರೆ ಒಂದೇ ಸತಿಗೆ ಮಾಡಿ ಮುಗಿಸ್ಬೋದು. ಯಾವುದೋ ಒಂದು ಟೇಬಲ್ ಕೂತ್ಕೊಂಡು ಈ ಥರ ಎಲ್ಲ ಕಾರ್ಯಗಳನ್ನು ಮಾಡ್ಕೋಬೋದು. ತಾಲೂಕು ಆಫೀಸಲ್ಲೋ ಮತ್ತೊಂದು ಯಾವುದೋ ಒಂದು ಆಫೀಸಲ್ಲೋ ಮಾಡ್ಬೋದು. ಬಟ್ ಇದೆಲ್ಲ ಕ್ಷೇತ್ರ ಮಟ್ಟದ ಕೆಲಸ ಆಗಿರೋದ್ರಿಂದ ಅಟ್ ಎ ಟೈಮ್ ಒಬ್ಬ ಮನುಷ್ಯ ಎಲ್ಲ ಕೆಲಸನೂ ಅಟ್ ಎ ಟೈಮ್ ಹೇಗೆ ಮಾಡೋಕ್ಕಾಗುತ್ತೆ, ಸಾಧ್ಯ ಆಗುತ್ತೆ? ಒಬ್ಬ ಮನುಷ್ಯ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಸರ್ಕಾರ ಮಟ್ಟದಲ್ಲಿ ಅವರ ಗಮನದಲ್ಲಿ ಇದ್ದರೂ ಕೂಡ ಮತ್ತೆ ಒತ್ತಡವನ್ನು ಇರೋದು ಬಿಡ್ತಾ ಇಲ್ಲ ಅವರು. ಹಾಗಾಗಿ ನಮ್ಮ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿಮ್ಮ ಗ್ರಾಮ ಆಡಳಿತಾಧಿಕಾರಿ ಹೇಳ್ತಿದ್ರು ಕಮಿಟಿ ರಚನೆ ವೇಳೆಗೆ ನಮ್ಮನ್ನು ಪರಿಗಣಿಸಿಲ್ಲ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ಈ ಹಿಂದೆ ಒಂದು ಸ್ವಲ್ಪ ದಿನದ ಹಿಂದೆ ನಮ್ಮ ಪರಿಗಣಿಸಿ ನಮ್ಮ ರಾಜ್ಯಾಧ್ಯಕ್ಷರನ್ನ, ಹಾಗೆ ನಮ್ಮ ರಾಜ್ಯಾಧ್ಯಕ್ಷದ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಈ ಕಮಿಟಿಗೆ ತಗೊಳ್ರಿ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ವಿ. ಅದರಂತೆ ಇಟ್ಟಿದ್ದಾರೆ ಅನ್ನೋ ಒಂದು ಇದು ಇದೆ. ಬಟ್ ಅದು ಇನ್ನೂ ಕನ್ಫರ್ಮ್ ಇಲ್ಲ. ನಮ್ಮ ರಾಜ್ಯ ಸಂಘ ನಮ್ಮ ಗಮನಕ್ಕೆ ತಂದರೆ ನಾವು ಗ್ರಾಮಾಡಳಿತಾಧಿಕಾರಿ ನಾವು
ಈಗ ನಮ್ಮ ರಾಜ್ಯ ಗ್ರಾಮಾಡಳಿತ ಸಂಘದ ನಿರ್ದೇಶನದಂತೆ 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಯಾಕಂದರೆ ಮೊದಲೇ ಹಂತದ ಮುಷ್ಕರದಲ್ಲಿ ನಮಗೆ ಯಾವುದೇ ಥರದ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ. ಅದಕ್ಕೋಸ್ಕರ 2ನೇ ಹಂತದ ಮುಷ್ಕರವನ್ನು ನಮ್ಮ ರಾಜ್ಯ ಸಂಘ ಕರೆ ನೀಡೋದ್ರಿಂದ ಇವತ್ತು ಹಮ್ಮಿಕೊಂಡಿವಿ. ಈಗ ಏನಾಗಿದೆ ಅಂದರೆ ನಾವು ಆ್ಯಸ್ ಅ ವೈಫ್ ನಾವು ಲೇಡೀಸ್ ಆಗೋದ್ರಿಂದ ಮದುವೆ ಅಂತರ್ಜಿಲ್ಲೆನೂ ಆಗ್ತೀವಿ. ಹಾಗಾಗಿ ನಮ್ಮ ನೇಟಿವ್ ನಮ್ಮ ಫ್ಯಾಮ್ಲಿ ಕಡೆ ಇರಬೇಕಂದ್ರೆ ನಮಗೆ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು. ಎಲ್ಲ ಇಲಾಖೆ ಅಂತೆ ನಮಗೂ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು. ಅದು ಮಾತ್ರ ಮಾಡ್ತಾ ಇಲ್ಲ ನಮ್ಮ ಇಲಾಖೆ. ನಮ್ಗೆ ಯಾವುದೇ ಬೇಡಿಕೆಯನ್ನು ಈಡೇರ್ತಿಲ್ಲ. ನಮ್ಗೆ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು. ಪ್ಲಸ್ ನಾವು ಲೇಡೀಸು ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ. ಅದಕ್ಕೆ ನಮಗೆ ಸೇಫ್ಟಿ ಬೇಕು. ಲೇಡೀಸಿಗೆ ರಿಸ್ಕ್ ಇದೆ, ಲೈಫ್ ರಿಸ್ಕ್ ಆಗಲಿ, ಲೇಡೀಸಿಗೆ ಸೇಫ್ಟಿ ಆಗಲಿ. ಯಾಕಂದರೆ ಫೀಲ್ಡಲ್ಲಿ ಹೋದಾಗ ಏನಾಗುತ್ತೆ ಅನಾಹುತಗಳು ಗೊತ್ತಾಗಲ್ಲ. ಅದಕ್ಕೆ ನಮಗೆ ಅಂತರ್ಜಿಲ್ಲೆ ವರ್ಗಾವಣೆ ಆಗಬೇಕು. ಪ್ಲಸ್ ಮೂಲಭೂತ ಸೌಕರ್ಯಗಳು ಬೇಕು. ಎಲ್ಲ ಲ್ಯಾಪ್ಟಾಪ್ ಆಗಲಿ, ಮೊಬೈಲ್ ಆಗಲಿ, ಎಲ್ಲ ಆ್ಯಪ್ ಮೂಲಕ ಕೆಲಸ ಮಾಡೋದ್ರಿಂದಾಗಿ ಮೊಬೈಲ್ ಅವಶ್ಯಕತೆ ಇದೆ, ಲ್ಯಾಪ್ಟಾಪ್ ಅವಶ್ಯಕತೆ ಇದೆ. ಪ್ಲಸ್ ಅದಕ್ಕೆ ಡೇಟಾ ಬೇಕಾಗುತ್ತೆ, ಹೈ ಸ್ಪೀಡ್ ಡೇಟಾ ಅಂತಾರೆ. ಅದನ್ನೆಲ್ಲ ಏನು ಪ್ರೊವೈಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಇದು 2ನೇ ಹಂತದ ಮುಷ್ಕರವನ್ನು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಬೇಡಿಕೆಗಳು ಯಾವ ಈಡೇರೋವರೆಗೂ ಕೂಡ ನಾವು ಇದನ್ನು ನಿಲ್ಲಿಸೋದಿಲ್ಲ, ಕಂಟಿನ್ಯೂ ಮಾಡ್ತೀವಿ. ಮೇಡಮ್, ನೀವೊಬ್ಬ ಮಹಿಳೆಯರಾಗಿ ಈಗ 6 ಗಂಟೆ ಮೇಲೆ VC ತಗೊಳ್ಳೋದು ಇಲ್ಲ ಗೂಗಲ್ ಮೀಟ್ ತಗೊಳ್ಳೋದು ಮಾಡ್ತಿದ್ದಾರೆ. ಅದರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತದೆ? ಫ್ಯಾಮ್ಲಿಯಲ್ಲಿ ನಮ್ಮ ಫ್ಯಾಮ್ಲಿ ಇಶ್ಯೂ ಆಗ್ತಾ ಇದೆ. ನಮ್ಮ ರಿಲೇಷನ್ಶಿಪ್ಪು ಫ್ಯಾಮ್ಲಿ ಮನೆಯಲ್ಲಿ ಎಲ್ಲ ಕೆಡ್ತಾ ಇದೆ. ಅದು ಸರ್ಕಾರ ಮಟ್ಟದಲ್ಲಿ ಗೊತ್ತಾಗ್ತಾ ಇಲ್ಲ. ಅದು ನಾವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ವಿ ನಮಗೆ ಗೊತ್ತಿದೆ. ಅದಕ್ಕೆ ಅವರೆಲ್ಲ ಸರ್ಕಾರದ ಮಟ್ಟದಲ್ಲಿ ಅರ್ಥ ಮಾಡಿಕೊಂಡು ಇದನ್ನು ಕೈ ಬಿಡಬೇಕು. 5:15ವರೆಗೆ ಏನಾದರೂ ತಗೊಳ್ಳಿ, ಮೀಟಿಂಗ್ ಆಗಲಿ, VC ಆಗಲಿ, ನಮ್ಮಿಂದ ಎಷ್ಟು ಬೇಕಾದರೂ ಕೆಲಸ ತಗೊಳ್ಳಿ, ಬೇಡ ಅನ್ನೋಲ್ಲ. 5:15ರಿಂದ ನಮಗಾದ ಮನೆ ಇದೆ, ನಮ್ಮ ಮಕ್ಕಳು, ಗಂಡಂದರು, ತಂದೆ ತಾಯಿ ಇರ್ತಾರೆ. ಅವ್ರದ್ದೆಲ್ಲ ನಾವು ನೋಡೋದಿರುತ್ತೆ. ಎಲ್ಲರಿಗೆ ಹೆಂಗೆ ಕುಟುಂಬ ಇದೆ, ನಾವು ಸರ್ಕಾರಿ ನೌಕರು, ಗ್ರಾಮಾಡಳಿತ ಅಧಿಕಾರಿಯಾಗಿ ನಮಗೂ ಫ್ಯಾಮ್ಲಿ ಇದೆ. ನೀವೊಬ್ಬ ಮಹಿಳೆ ಆಗಿದ್ರಿ. ಈಗ ಹಳ್ಳಿಗಳಿಗೆ ಹೋಗಿ ಸೇವೆ ಸಲ್ಲಿಸ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಉಂಟಾಗ್ತದೆ? ಯಾವ ರೀತಿ ಅಂದರೆ ಫಸ್ಟ್ ಆಫ್ ಆಲ್ ಮೂಲಭೂತ ಸೌಕರ್ಯ ಇಲ್ಲ. ಎಕ್ಸಾಂಪಲ್ ಲೇಡೀಸ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರುತ್ತೆ, ಇದ್ದೇ ಇರುತ್ತೆ ಅಂತೇಳಿ. ಅಲ್ಲಿ ನಮಗೆ ಬೇಕಾದ ಟೇಬಲ್, ಚೇರು ಇಲ್ಲ. ಗಂಡು ಮಕ್ಕಳಂದರೆ ಯಾವುದೋ ಕಟ್ಟೆ ಮೇಲೆ ಎಲ್ಲೋ ಕುಂತು ಏನೋ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂದ್ಕೊಳ್ಳಿ. ಅವರಿಗೂ ಹಾಗೂ ಕಚೇರಿ ಬೇಕು. ಆದರೂ ಕೂಡ ಲೇಡೀಸಿಗೆ ಸೇಫ್ಟಿ ಇರೋಲ್ಲ. ಎಲ್ಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಬರ್ಬೇಕು, ಆಫೀಸ್ ಬೇಕು, ಒಂದು ಟೇಬಲ್, ಚೇರ್ ಅನ್ನೋದು ಎಲ್ಲದೂ ಬೇಕು ತಾನೇ. ಹಂಗೆ ಗ್ರಾಮಾಡಳಿತಾಧಿಕಾರಿಯಾಗಿ ನಾವು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ. ನಾವು ಈ 2ನೇ ಹಂತದ ಒಂದು ಮುಷ್ಕರವನ್ನು ಕೈಗೊಳ್ಳಲು ಮೂಲ ಕಾರಣ ಏನಪ್ಪ ಅಂತಂದರೆ, ನಾವು ಇದಕ್ಕಿಂತ ಮುಂಚಿತವಾಗಿ 1ನೇ ಹಂತದ ಒಂದು ಮುಷ್ಕರವನ್ನು ಸರ್ಕಾರದ ಮಟ್ಟದಲ್ಲಿ ನಮ್ಮ ಗ್ರಾಮಾಡಳಿತ ಸಂಘದ ಒಂದು ನಿರ್ದೇಶನದಂತೆ ಈಗಾಗಲೇ 1ನೇ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಮಾಡಿರ್ತೇವೆ. ಆದರೆ ಆ ಸಂದರ್ಭದಲ್ಲಿ ನಮಗೆ ಒಂದು ನಮ್ಮ ಬೇಡಿಕೆಗಳೇನಿದ್ವೋ ಆ ಬೇಡಿಕೆಗಳನ್ನು ಈಡೇರಿಸ್ತೇವೆ ಎಂದು ಭರವಸೆ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಬೇಡಿಕೆಗಳು ಯಾವುದೇ ರೀತಿಯಾಗಿ ಈಡೇರಿರುವುದಿಲ್ಲ. ಆ ಒಂದು ಕಾರಣದಿಂದಾಗಿ ನಾವೊಂದು ಈ 2ನೇ ಹಂತದ ಒಂದು ಮುಷ್ಕರವನ್ನು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಈ ಒಂದು ಮುಷ್ಕರವನ್ನು ಕೈಗೊಳ್ಳುತ್ತಿದ್ದೇವೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಬೇಡಿಕೆಗಳಾದಂತಹ ಮೂಲಭೂತ ಸೌಲಭ್ಯಗಳು, ನಾವು ಒಬ್ಬ ಗ್ರಾಮ ಮಟ್ಟದ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಗ್ರಾಮ ಮಟ್ಟದಲ್ಲಿ ನಮಗೆ ಕುಳಿತುಕೊಳ್ಳುವುದಕ್ಕೆ ಯಾವುದೇ ರೀತಿ ಕಚೇರಿ ಸೌಲಭ್ಯ ಇರುವುದಿಲ್ಲ. ಒಂದು ಮೂಲಭೂತ ಸೌಕರ್ಯಗಳಾದಂತಹ ಟೇಬಲ್ ಆಗಲಿ, ಚೇರ್ಸ್ ಆಗಲಿ ಯಾವುದೇ ರೀತಿ ಒದಗಿಸಿರುವುದಿಲ್ಲ. 2 ಆಮೇಲೆ ನಾವು ಒಬ್ಬ ತಾಂತ್ರಿಕೇತರ ಹುದ್ದೆಯಾಗಿ ದ್ವಿತೀಯ PUC ಮೇಲೆ ಹುದ್ದೆಗೆ ಆಯ್ಕೆಗೊಂಡಿರುತ್ತೇವೆ. ಆದರೆ ನಮಗೆ ಟೆಕ್ನಿಕಲಿ ಅಂದರೆ ಪ್ರತಿಯೊಂದನ್ನು ಕೂಡ, ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೊಬೈಲ್ ಆ್ಯಪ್, ಸಂಯೋಜನೆ ಆ್ಯಪಿಂದ ಹಿಡಿದು ಬಗರುಕುಮ್ ಆ್ಯಪಿಂದ ಹಿಡಿದು ಲ್ಯಾಂಡ್ ಬಿಟ್, ಇಂತಹ 20ರಿಂದ 25 ಮೊಬೈಲ್ ಆ್ಯಪ್ಗಳು ಈಗ ನಮಗೆ ಆ ಒಂದು ಮೊಬೈಲ್ ಆ್ಯಪ್ ಮುಖಾಂತರನೇ ನಾವು ಕಾರ್ಯನಿರ್ವಹಿಸುವಂಥ ಒಂದು ಪರಿಸ್ಥಿತಿ ಬಂದಿರುವುದರಿಂದ, ನಾವು ತಾಂತ್ರಿಕೇತರ ಹುದ್ದೆ ಆಗಿದ್ದರೂ ಕೂಡ ಒಂದು ಟೆಕ್ನಿಕಲ್ ಲ್ಯಾಂಡ್ ನಿರ್ವಹಿಸುವಂಥ ಒಂದು ಕೆಲಸವನ್ನು ನಿರ್ವಹಿಸುವಂಥ ಒತ್ತಡ ಇದೆ. ಅಂತಹ ಒಂದು ಆ್ಯಪ್ಗಳ ಮುಖಾಂತರನೇ ಆಗಿದೆ. ಈಗ ನಮಗೆ ಆ್ಯಪ್ ಮುಖಾಂತರ ಕೆಲಸ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾಗಿ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ ಯಾವುದನ್ನು ಒದಗಿಸಿರುವುದಿಲ್ಲ. ಒಂದು ಆಮೇಲೆ ನಮಗೆ ಆಫೀಸ್ ಅಂತ ಮಾಡ್ತಾಯಿದ್ದಾರೆ. ನಾವು ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿರುವುದರಿಂದ
ಪ್ರತಿಯೊಂದನ್ನು ಗ್ರಾಮೀಣ ಮಟ್ಟಕ್ಕೆ ಹೋಗಿ, ಗ್ರಾಮ ಮಟ್ಟಕ್ಕೆ ಹೋಗಿ, ವಂಶವೃಕ್ಷದಿಂದ ಹಿಡಿದು ಜಾತಿ ಪ್ರಮಾಣ ಪತ್ರದಿಂದ ಹಿಡಿದು ಮತ್ತು ಸಿಂಧುತ್ವ ಪ್ರತಿಯೊಂದನ್ನು ಎನ್ಕ್ವೈರಿ ಮಾಡಿ ವಿಚಾರಣೆ ಮಾಡಿ ನಾವು ಮಾಹಿತಿಯನ್ನು ಒದಗಿಸಬೇಕಾಗ್ತದೆ. ಅಂದರೆ ಒಂದು ಸಕಾಲ ಕೆಲಸ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಮೊಬೈಲ್ ಆ್ಯಪ್ ಮುಖಾಂತರ ಅತ್ಯಂತ ಒತ್ತಡ ಇದೆ ಕೆಲಸ ಈಗ ನಮ್ಮ ಇಲಾಖೆಯಲ್ಲಿ. ಆಮೇಲೆ ಇನ್ನೂ ಏನು ಮಾಡ್ತಿದ್ದಾರೆ ಅಂತಂದರೆ, ಅವಧಿ ಮೀರಿ 5:15 ಮೇಲ್ಪಟ್ಟು ನಮಗೆ ಗೂಗಲ್ ಮೀಟ್ ಕರೆಯೋದು ಮತ್ತು VC ಕರೆಯೋದು. ನಮಗೆ ನಮ್ಮದೇ ಆದ ಒಂದು ವೈಯಕ್ತಿಕ ಜೀವನ ಇರುತ್ತದೆ, ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ. ಅವರನ್ನು ಈಗ ನಮ್ಮ ವೈಯಕ್ತಿಕ ಲೈಫ್ ಅನ್ನೋದು ಯಾವ ರೀತಿ ಆಗಿದೆ ಅಂತಂದರೆ, ಈ ಒಂದು ಕೆಲಸದ ಒತ್ತಡದಲ್ಲಿ ಎಲ್ಲವನ್ನೂ ಮರೆತುಬಿಟ್ಟಿದೆ. ಹಾಗಾಗಿ ದಯಮಾಡಿ ಈ ಮೂಲಕ ನಾವು ಹೇಳ್ಕೊಳ್ಳೋದಿಷ್ಟೇ, ಕೆಲಸ ಕೊಡಲಿ, ಸೌಲಭ್ಯಗಳನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳೇನದವೋ ಅವುಗಳನ್ನು ಒದಗಿಸಿ ನಮಗೆ ಒಂದು ಕೆಲಸ ಕೇಳಿ ಮಾಡೋಕ್ಕೆ ರೆಡಿ ಇದ್ದೀವಿ. ಮತ್ತು ತಾಂತ್ರಿಕೇತರ ಹುದ್ದೆ ನಾವು ತಾಂತ್ರಿಕೇತರ ಒಂದು ಹುದ್ದೆಗೆ ಆಯ್ಕೆಗೊಂಡಿರುವುದರಿಂದ ಟೆಕ್ನಿಕಲ್ಲಿ ಏನು ನಮಗೆ ಒಂದು ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಮಗೆ ಬೇಕಾದಂಥ ಅಗತ್ಯವಾದ ಮೂಲ ಸೌಲಭ್ಯಗಳಾದಂಥ ಕಚೇರಿ, ಮೊಬೈಲು, ಲ್ಯಾಪ್ಟಾಪು ಇಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಮಗೆ ಕೆಲಸ ಕೊಡಲಿ, ಮಾಡೋಕ್ಕೆ ರೆಡಿ ಇದ್ದೀವಿ. ಆಮೇಲೆ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತರ್ಜಿಲ್ಲಾ ವರ್ಗಾವಣೆ ಅನ್ನೋದು ನಮಗೆ ಮರೀಚಿಕೆಯಾಗಿದೆ. ಕೆಲವೊಂದು ಇಲಾಖೆಯಲ್ಲಿ, ಈಗ ಅಬಕಾರಿ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ವರ್ಗಾವಣೆಗೆ ಅವಕಾಶ ಇದೆ. ಯಾಕೆ ನಾವು ಒಬ್ಬ C ದರ್ಜೆ ನೌಕರರಾಗಿದ್ದರೂ ಕೂಡ ಅವರಿಗೆ ಇರುವಂಥ ಅವಕಾಶ ನಮಗೆ ಹಾಕಿಲ್ಲ, ಅದು ಒಂದು ಕ್ವಶನ್. ಆಮೇಲೆ ಈ ಪ್ರಯಾಣ ಭತ್ಯೆ ಅಂತ ಕೊಡ್ತಿದ್ದಾರೆ, 500 ರೂಪಾಯಿ ಕೊಡ್ತಾರೆ. ನಾವೀಗ ಪ್ರತಿಯೊಂದಕ್ಕೂ ಗ್ರಾಮೀಣ ಮಟ್ಟಕ್ಕೆ ಹೋಗಿ ಎನ್ಕ್ವೈರಿ ಮಾಡಬೇಕಾದ್ರಿಂದ ಪ್ರಯಾಣ ಭತ್ಯೆಯನ್ನು ಹೆಚ್ಚಿಸಬೇಕನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತು ಪೌತಿ ಖಾತೆ ಆಂದೋಲನ ಆ್ಯಪ್ ಮುಖಾಂತರ, ಈಗ ಆಲ್ರೆಡಿ ಪೌತಿ ಖಾತೆ ಆಂದೋಲನ, ಪೌತಿ ಆಂದೋಲನ ನಾವು ಮಾಡ್ತಾಯಿದ್ದೀವಿ. ಈಗಿದೆ ಏನಿದೆ ಅದ್ರ ಪ್ರಕಾರನೇ ಇರಲಿ. ಆ್ಯಪ್ ಮುಖಾಂತರ ಬೇಡ, ದಯಮಾಡಿ ಆ್ಯಪ್ ಮುಖಾಂತರ ನಾವು ಕೆಲಸವನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಮನೆ ಬಾಗಿಲು ಇದು ಒಂದು. ಆಮೇಲೆ ಇನ್ನೊಂದೇನು, ಏಕಕಾಲದಲ್ಲಿ ಎಲ್ಲ ಕೆಲಸವನ್ನು, ಈಗ ಒಂದು ಕಡೆ 1 to 5 ಮಾಡಂತಾರೆ, ಇನ್ನೊಂದು ಕಡೆ ಎಲೆಕ್ಷನ್ ವರ್ಕ್ ಮಾಡಂತಾರೆ, ಇನ್ನೊಂದು ಕಡೆ ಈಗ ಬಗರ್ ಹುಕ್ಕುಮ್ 57 ಅರ್ಜಿ ವಿಲೇವರಿ ಮಾಡ್ರಿ ಅಂತಾರೆ, ಇನ್ನೊಂದು ಕಡೆ ಹಕ್ಕುಪತ್ರ ಮಾಡಿರಿ ಅಂತ ಹೇಳ್ತಾರೆ. ಮತ್ತು ಲ್ಯಾಂಡ್ ಬೀಟು ಬಗರ್ ಇಂಥ ಅನೇಕ ಏಕಕಾಲದಲ್ಲಿ ಅನೇಕ ಕೆಲಸ ನಿರ್ವಹಿಸುವುದರಿಂದ ನಮಗೆ ಒಂದು ಕಡೆ ಒತ್ತಡ ಉಂಟಾಗುತ್ತದೆ, ಇನ್ನೊಂದು ಕಡೆ ಗುಣಮಟ್ಟದ ಕೆಲಸ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಕೆಲಸ ಮಾಡ್ತೀವಿ, ನಮಗೆ ಟೈಮ್ ಲಿಮಿಟ್, ಗುಣಮಟ್ಟದಲ್ಲೇ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಆಮೇಲೆ ಚುನಾವಣೆ, ಅತಿವೃಷ್ಟಿ, ಅನಾವೃಷ್ಟಿ ಇಂತಹ ಅನೇಕ ಕೆಲಸದಲ್ಲಿ ನಾವು ಕಂದಾಯ ಇಲಾಖೆಯವರು ಕೆಲಸವನ್ನು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತೀವಿ. ನಮಗೇನು ಕೇಳ್ತಾ ಇದ್ದೀವಿ, ರಿಸ್ಕ್ ಅಲಯನ್ಸ್ ಕೊಡಲಿ, ಬೇರೆ ಇಲಾಖೆಯಲ್ಲಿ ಇರುವಂತಹ ನಮಗೂ ಕೂಡ ಒಂದು ರಿಸ್ಕ್ ಅಲಯನ್ಸ್ ಕೊಡಲಿ ಅಂತ ಒಂದು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನು ದಯಮಾಡಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಾಧ್ಯಮ ಮಿತ್ರರ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿ, ಕೆಲಸ ಕೇಳಿ, ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಇಷ್ಟೇ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ತಾವು ಹೇಳಿದ್ರಿ, ಈಗ 2ನೇ ಹಂತದ ಹೋರಾಟ ಇದೆ. ಮೊದಲನೇ ಹಂತದಲ್ಲಿ ಎಷ್ಟು ಸಕ್ಸಸ್ ಕಂಡಿದ್ರಿ ತಾವು? ಸರ್, ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ಬೇಡಿಕೆಗಳನ್ನು ಬರೀ ಭರವಸೆ ಕೊಡ್ತಿದ್ದಾರೆ ಸರ್, ಯಾವುದೇ ರೀತಿ ಪೂರೈಸಿಲ್ಲ. ಒಂದು ಬೇಡಿಕೆಗಳು ಕೂಡ ಈಡೇರಿಲ್ಲ. ಈಗ 2ನೇ ಹಂತದ ಹೋರಾಟ ಯಾವ ರೀತಿ ಮಾಡ್ತಾ ಇದ್ರಿ ಸರ್? ನಮ್ಮ ರಾಜ್ಯ ಸಂಘದ ಒಂದು ನಿರ್ದೇಶನದಂತೆ ಅನಿರ್ದಿಷ್ಟಾವಧಿ ಸರ್. ಈಗ ಆಲ್ರೆಡಿ ನಾವು 1 ತಿಂಗಳು ಒಂದು ವೇತನ ಪರಿವರ್ತಿತ ರಜೆಯನ್ನು ಅಪ್ಲೈ ಮಾಡಿದ್ದೀವಿ. ಅಪ್ಲೈ ಮಾಡಿದ್ರ ಪ್ರಕಾರ ನಾವು ರಜೆಯಲ್ಲೇ ಕಂಟಿನ್ಯೂ ರಜೆಯಲ್ಲಿ ಇರ್ತೀರಿ. ಈಗ ನೆಕ್ಸ್ಟ್ ಹೋರಾಟ ಎಲ್ಲಿ ಇರುತ್ತೆ ತಮ್ಮದು ಸರ್? ಈಗ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಈಗ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈ ಕಂಟಿನ್ಯೂ 3 ದಿನ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ. ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಒಂದು ವೇಳೆ ಬೆಂಗಳೂರು ಅಂದರೆ ಬೆಂಗಳೂರು, ಬಳ್ಳಾರಿ ಅಂದರೆ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲವರೆಗೂ ನಿಮಗೆ ನ್ಯಾಯ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಯಾವುದೇ ರೀತಿ ಪ್ರತಿಭಟನೆಯನ್ನು ನಿಲ್ಲಿಸೋಲ್ಲ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.